ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರಿ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತೇನೆ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ದಿನ ಕುಮಾರಿ ಕ್ರಿಯೇಷನ್ಸ್ ನಮ್ ಬೂಟಿಕ್ ಅಲ್ಲಿ ಬಂದ್ಬಿಟ್ಟು ಯಾವ ತರ ಡಿಸೈನ್ಸ್ ಇವತ್ತು ರೆಡಿ ಆಗಿರುವಂತ ಕೆಲವೊಂದು ಬ್ಲೌಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ಕೆಲವು ಇದು ನೋಡಬಹುದು, ಮಿಷಿನ್ ವರ್ಕ್ ಪಿಂಕ್ ಕಲರ್ ಬ್ಲೌಸ್ ಗೆ ಬ್ಲೂ ಕಲರ್ ಸ್ಯಾರಿ, ಅದನ್ನ ಬ್ಲೂ ಕಲರ್ ಯೂಸ್ ಮಾಡಿ ಥ್ರೆಡ್ ಯೂಸ್ ಮಾಡಿ ರೆಡಿ ಮಾಡಿದೀವಿ. ಅದೇ ರೀತಿ ಬ್ಲೂ ಕಲರ್ ಹ್ಯಾಂಡ್ ವರ್ಕ್ ಇದು ನೋಡ್ಕೊಬಹುದು, ಸ್ಲೀವ್ಸ್ ಯಾವ ತರ ಇದೆ ಅಂತ. ಅದೇ ರೀತಿ ಡಾರ್ಕ್ ಮೆರೂನ್ ಕಲರ್ ಆರೆಂಜ್ ಕಲರ್ ಸೀರೆಯಲ್ಲಿ ವರ್ಕ್ ಮಾಡಿದೀವಿ. ಇದು ರೆಡ್ ಕಲರ್ ಮತ್ತೆ ಓನ್ಲಿ ಗೋಲ್ಡ್ ಕಲರ್ ವರ್ಕ್ ಮಾಡಿದೀವಿ. ಇದು ಪರ್ಪಲ್ ಕಲರ್ ಮೆಹಂದಿ ಕಲರ್ ಸ್ಯಾರಿ ಇರೋದ್ರಿಂದ ಸ್ವಲ್ಪ ಮೆಹಂದಿ ಕಲರ್ ಯೂಸ್ ಮಾಡಿ ಮಾಡಿದೀವಿ. ಫುಲ್ ಸ್ಲೀವ್ಸ್ ಗೆ ಫುಲ್ ಬಾರ್ಡರ್ ಇರೋದು. ಇದು ಗ್ರೀನ್ ಕಲರ್ ಪಿಂಕ್ ಕಲರ್ ಸ್ಯಾರಿಯಿಂದ ಇದನ್ನ ಯೂಸ್ ಮಾಡಿದೀವಿ. ಇವಾಗ ಒಂದೊಂದಾಗಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿದ್ವಲ್ಲ ಮಿಷಿನ್ ವರ್ಕ್ ಇದೆಲ್ಲ ಇವಾಗ ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೀರೆ ಬ್ಲೂ ಕಲರ್ ಮತ್ತೆ ಬ್ಲೌಸ್ ಪಿಂಕ್ ಕಲರ್ ಇರೋದ್ರಿಂದ ಬಾರ್ಡರ್ ನೋಡಿ ಇಲ್ಲಿವರೆಗೂ ಬಾರ್ಡರ್ ಬರೋದ್ರಿಂದ ಇಲ್ಲಿ ಬಾರ್ಡರ್ ಮೇಲೆ ವರ್ಕ್ ಮಾಡಿದೆ, ಬೇಡ ಸಿಂಪಲ್ ಆಗಿ ಇಲ್ಲೇ ಸೊ ವೀವ್ಸ್ ಎಲ್ಲ ನೋಡ್ಕೊಂಡು ಸ್ಲೀವ್ಸ್ ಗೆ ವೀವ್ಸ್ ಕರೆಕ್ಟ್ ಆಗಿ ಈ ತರ ಪ್ರಿಂಟೆಡ್ ಬರೋ ತರ ನೋಡ್ಕೊಂಡು ಕೆಳಗಡೆ ಪೈಪಿಂಗ್ ಕೊಡ್ತಾರೆ. ಈ ತರ ಲೋಡಿಂಗ್ ಕಲರ್ ಕೊಟ್ಬಿಟ್ಟು ಸ್ಲೀವ್ಸ್ ಅಲ್ಲಿ ಡಾಟ್ ಅನ್ನೋದು ಹಾಕಿದೀವಿ. ಅದೇ ರೀತಿ ಬ್ಯಾಕ್ ಅಲ್ಲಿ ನೋಡ್ಕೋಬಹುದು, ನಿಮ್ಗೆ ಇಲ್ಲಿ ವೇಸ್ಟ್ ಹತ್ರ ನೀಟಾಗಿ ಪೈಪಿಂಗ್ ಕೊಟ್ಬಿಟ್ಟು ಫಿನಿಶಿಂಗ್ ಮಾಡಿದ್ವಿ. 2 ಡಾಟ್ ಹಾಕಿದ್ವಿ, ಅಲ್ಲಲ್ಲಿ ಬುಟಾಸ್ ಹಾಕ್ಬಿಟ್ಟು ನೋಡ್ಕೋಬಹುದು ನೀವು ಯಾವ ತರ ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ ಅಂತ ಮಿಷಿನ್ ವರ್ಕ್. ಅದೇ ರೀತಿ ಫ್ರಂಟ್ ಗೆ ಬಂದ್ರೆ ಫ್ರಂಟ್ ಅಲ್ಲೂ ಅಷ್ಟೇ ರೈಟ್ ಸೈಡ್ ಬರೋದಕ್ಕೆ ನೀಟಾಗಿ ಸೇಮ್ ಬಾರ್ಡರ್ ವರ್ಕ್ ಅನ್ನೋದು ಮಾಡಿದ್ವಿ. ಲೆಫ್ಟ್ ಸೈಡ್ ಬರೋಂಥದ್ಗೆ ನೀಟಾಗಿ ಕ್ಯಾನ್ವಾಸ್ ಹಾಕ್ಬಿಟ್ಟು ಈ ತರ ಪೈಪಿಂಗ್ ಅನ್ನೋದು ಗೋಲ್ಡ್ ಪೈಪಿಂಗ್ ಕೊಟ್ಟಿದ್ವಿ. ಮತ್ತೆ ಹುಕ್ಸ್ ಅನ್ನೋದು ನೀಟಾಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ. ಮತ್ತೆ ಒಳಗಡೆ ನೋಡ್ಕೋಬಹುದು ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಕೊಟ್ಟಿದೆ. ಇದೊಂದು ಬ್ಲೌಸು. ಎರಡನೇದು ಬಂದ್ಬಿಟ್ಟು ಸಿಂಪಲ್ ಆಗಿ ಬ್ಯಾಕು ಮತ್ತೆ ಫ್ರಂಟ್ ಗೆ ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ ಬೇಕು ಅಂತ ಹೇಳಿದ್ರು. ನೋಡಿ ಇದು ಒಂದು ಫೋಟೋ ಕಳಿಸಿದ್ರು ಕಸ್ಟಮರು, ಅದ್ರ ಪ್ರಕಾರನೇ ನೋಡಿ ನೆಕ್ಕಿಗೆ ಸಿಂಪಲ್ ಆಗಿ ವರ್ಕ್ ಮಾಡಿ ಅಲ್ಲಲ್ಲಿ ಡಾಟ್ಸ್ ಅನ್ನೋದು ಕೊಟ್ಟಿದೀವಿ. ಸ್ಲೀವ್ಸ್ ಗೆ ತಗೊಂಡಿದೀವಿ ಅಂತಂದ್ರೆ ನೋಡಿ ನೆಕ್ಲೇಸ್ ಬರುತ್ತಲ್ಲ ಅದೇ ತರ ಸ್ಲೀವ್ಸ್ ಗೆ ಇಲ್ಲೊಂದು ಸೆಂಟರ್ ಅಲ್ಲಿ ಒಂದು ಫೋಟೋ ಕಳಿಸಿದ್ರು, ಅದನ್ನ ನೆಕ್ಲೇಸ್ ತರ ಇದ್ ಮಾಡಿದೀನಿ. ಆಮೇಲೆ ಸಿಂಪಲ್ ಆಗಿ ಒಂದು ಲೈನ್ ಕೊಟ್ಬಿಟ್ಟು ಕಟ್ ವರ್ಕ್ ಸ್ವಲ್ಪ ಸ್ಕಾಲಪ್ ಕೊಟ್ಟಿದ್ವಿ, ಕಟ್ ವರ್ಕ್ ಟೈಪ್ ಅಲ್ಲಿ 2 ಸ್ಲೀವ್ಸ್ ಗೆ ಅದೇ ತರ ಕೊಟ್ಟಿದ್ವಿ. ನೋಡ್ಕೋಬಹುದು ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ. ಥ್ರೆಡ್ ಚಮ್ಕಿ ಮತ್ತೆ ಜರ್ದೋಸ್ ಯೂಸ್ ಮಾಡಿ ಮಾಡಿರೋಂಥದ್ದು, ಜರಿ ಲೈಟ್ ಆಗಿ ಬೀಟ್ಸ್ ಯೂಸ್ ಮಾಡಿದೀವಿ. ಮತ್ತೆ ಫ್ರಂಟ್ ಗೆ ಬಂದ್ರೆ ಫ್ರಂಟ್ ಇದು ಅಷ್ಟೇ ಒಂದ್ ಸೈಡ್ ಸೇಮ್ ವರ್ಕ್ ಕೊಟ್ಟಿದೀವಿ, ಒಂದ್ ಸೈಡ್ ಪೈಪಿಂಗ್ ಕೊಟ್ಬಿಟ್ಟು ಫಿನಿಶ್ ಮಾಡಿದೀವಿ. ಇದೊಂದು ಬ್ಲೌಸ್, ಇದೊಂದು ಹ್ಯಾಂಡ್ ವರ್ಕ್. ಇದು ಅಷ್ಟೇ ಸ್ವಲ್ಪ ಸಿಂಪಲ್ ಆಗಿ ಮಾಡಿ ಅಂತ ಅಂದ್ರು ಕಸ್ಟಮರ್. ಆರೆಂಜ್ ಕಲರ್ ಸೀರೆ ಬ್ರೌನ್ ಕಲರ್ ಬಾರ್ಡರ್ ಬರುತ್ತೆ ನೋಡಿ, ಸಿಂಪಲ್ ಆಗಿ ಥ್ರೆಡ್ ವರ್ಕ್ ಅಲ್ಲಿ ಬರೀ ಥ್ರೆಡ್ ಬೀಟ್ಸೇ ಬೇಡ ಅಂತಂದ್ರು ಕಸ್ಟಮರ್. ಅದಕ್ಕೆ ಸಿಂಪಲ್ ಆಗಿ ನೀಟಾಗಿ ಫಿನಿಶ್ ಮಾಡಿದೀನಿ ಬ್ಯಾಕ್ ಅಲ್ಲಿ. ಮತ್ತೆ ಕೆಳಗಡೆ ಪೈಪಿಂಗ್ ಕೊಟ್ಬಿಟ್ಟು ಅಲ್ಲಲ್ಲಿ ಬುಟಾಸ್ ಕೊಟ್ಬಿಟ್ಟು ಕ್ಲಿಯರ್ ಮಾಡಿದೀನಿ. ಫ್ರಂಟ್ ಗೆ ತಗೊಂಡ್ರೆ ಫ್ರಂಟ್ ಗೆ ಸೇಮ್ ಆಸ್ ಇಟ್ ಈಸ್. ಫ್ರಂಟ್ ಗೆ ಒಂದ್ ಸೈಡ್ ಬರುತ್ತೆ, ಒಂದ್ ಸೈಡ್ ಪೈಪಿಂಗ್ ಬರುತ್ತೆ. ಟೈಯಿಂಗ್ ಹಾಕ್ಬಿಟ್ಟು ಅದರಲ್ಲೇ ಥ್ರೆಡ್ ಅಲ್ಲೇ ಈ ತರ ಟಾಸಲ್ಸ್ ಅನ್ನೋದು ಮಾಡಿದೀವಿ. ಅದಕ್ಕೆ ಕೈಗೆ ತಗೊಂಡ್ರೆ ಬಾರ್ಡರ್ ಇದೆ, ಬಾರ್ಡರ್ ಮೇಲ್ಗಡೆ ಚಿಕ್ಕದಾಗಿ ಒಂದು ಬುಟ್ಟ ಹಾಕಿ ಅಂತಂದ್ರು, ಬುಟ್ಟ ಹಾಕಿ ಕೆಳಗಡೆ ಪೈಪಿಂಗ್ ಕೊಟ್ಬಿಟ್ಟು ಸ್ಲೀವ್ಸ್ ಅಲ್ಲಿ ಏನು ವರ್ಕ್ ಬೇಡ ಅಂತಂದ್ರು, ಅದಕ್ಕೆ ಜಸ್ಟ್ ಬುಟ್ಟ ಹಾಕ್ಬಿಟ್ಟು ಕ್ಲಿಯರ್ ಮಾಡಿದ್ನಿ. ಇದೊಂದು ಬ್ಲೌಸ್ ರೆಡ್ ಕಲರ್ ಸಿಂಪಲ್ ಬ್ಲೌಸ್. ಇದು ಬಂದ್ಬಿಟ್ಟು ಸೀರೆ ಕಲರ್ ಏನು ಯೂಸ್ ಮಾಡಿ ಬೇರೆ ಸೀರೆ ಅದಕ್ಕೂ ಆಗುತ್ತೆ ಅಂತ ಅಂದ್ರು, ಅದಕ್ಕೋಸ್ಕರ ಏನ್ ಮಾಡಿದೀನಿ ಇದಕ್ಕೆ ಗೋಲ್ಡ್ ಅಲ್ಲೇ ಸಿಂಪಲ್ ಆಗಿ ಮಿಷಿನ್ ವರ್ಕ್ ಅನ್ನೋದು ಮಾಡಿದೀನಿ. ಅದ್ರ ಮಿಷಿನ್ ವರ್ಕ್ ಆದ್ರೂ ನೀಟಾಗಿ ಎಷ್ಟು ಫಿನಿಶಿಂಗ್ ಬಂದಿದೆ ಅಂತ ನೋಡ್ಕೋಬಹುದು ನೀವು. ಕೆಳಗಡೆ ಅಷ್ಟೇ ವೇಸ್ಟ್ ಹತ್ರ ಇಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ನೀಟಾಗಿ ಫಿನಿಶ್ ಮಾಡಿದೀನಿ. ಅದೇ ರೀತಿ ಸ್ಲೀವ್ಸ್ ಗೆ ತಗೊಂಡ್ರೆ ಇಲ್ಲಿ ಕೆಳಗಡೆ ಪೈಪಿಂಗ್ ಕೊಟ್ಟಿನಿ, ಬಾರ್ಡರ್ ಇದೆ, ಅಲ್ಲಿ ಡಾಟ್ಸ್ ಹಾಕಿದೀನಿ. ಮತ್ತೆ ಫ್ರಂಟ್ ಒಂದ್ ಸೈಡ್ ಗೆ ಸೇಮ್ ಬ್ಯಾಕ್ ಅಲ್ಲಿ ವರ್ಕ್ ಬಂದಿತ್ತಲ್ಲ ಅದೇ ವರ್ಕ್ ನ ಸೇಮ್ ಈ ತರ ಮಾಡಿದೀನಿ. ಲೆಫ್ಟ್ ಸೈಡ್ ಅಲ್ಲಿ ಪೈಪಿಂಗ್ ಕೊಟ್ಟಿನಿ, ಫಿನಿಶ್ ಮಾಡಿದೀನಿ. ಇದು ಲೈಟ್ ಪರ್ಪಲ್ ಕಲರ್ ಇದೊಂದು ಬ್ಲೌಸ್. ಇದಕ್ಕೂ ಅಷ್ಟೇ ತುಂಬಾ ಸಿಂಪಲ್ ಆಗಿ ಬರ್ಬೇಕು ಅಂದ್ರೆ ಮೆಹಂದಿ ಕಲರ್ ಸ್ಯಾರಿ ಇದೆ. ಈ ಪರ್ಪಲ್ ಕಲರ್ ಪಲ್ಲು ಮತ್ತೆ ಬ್ಲೌಸ್ ಒಂದೇ ತರ ಬಂದಿದೆ. ಮತ್ತೆ ಇದಕ್ಕೆ ಸೇಮ್ ಬೀಡ್ಸ್ ಸ್ಟೋನು ಏನು ಇಲ್ದಿರ ಜಸ್ಟ್ ಪೈಪಿಂಗ್ ತರ ಒಂದು ಥ್ರೆಡ್ ಕೊಟ್ಬಿಟ್ಟು ನೀಟಾಗಿ ಫಿನಿಶಿಂಗ್ ಟೈಪ್ ಅಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ನೀಟಾಗಿ. ಅದೇ ರೀತಿ ಬ್ಯಾಕ್ ಅಲ್ಲಿ ಫ್ರಂಟ್ ಗೆ ಬಂದ್ರೆ ಫ್ರಂಟ್ ಗೆ ಒಂದ್ ಸೈಡ್ ಸೇಮ್ ಬ್ಯಾಕ್ ಅಲ್ಲಿ ಏನ್ ಬರ್ತದೆ ಕೊಟ್ಟಿನಿ, ಒಂದ್ ಸೈಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಟಾಸಲ್ಸ್ ವರ್ಕ್ ಅಲ್ಲೇ ಮಾಡಿದೀನಿ. ಮತ್ತೆ ಬಾರ್ಡರ್ ತುಂಬಾ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಬಾರ್ಡರ್ ಮೇಲೆ ವರ್ಕ್ ಮಾಡ್ರೆ ಬಬಲ್ಸ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಬಾರ್ಡರ್ ಮೇಲೆ ಏನು ವರ್ಕ್ ಮಾಡಿಲ್ಲ, ಕೆಳಗಡೆ ಮಾತ್ರ ಲೋಡಿಂಗ್ ಬಿಟ್ಸ್ ಅನ್ನೋದು ಕೊಟ್ಟಿದ್ದೀನಿ. ಇದೊಂದು ವರ್ಕ್ ಬ್ಲೌಸ್. ಇದು ಗ್ರೀನ್ ಕಲರ್ ಬ್ಲೌಸ್, ಪಿಂಕ್ ಕಲರ್ ಸಾರಿ. ಅಂದ್ರೆ ಪಿಂಕ್ ಅಲ್ಲಿ 2 ಟೈಪ್ ಇದೆ, ಒಂದು ಡಾರ್ಕ್ ಪಿಂಕ್, ಒಂದು ಲೈಟ್ ಪಿಂಕ್. ಸೀರೆನೂ ಡಬಲ್ ಕಲರ್ ಇದೆ, ಅದಕ್ಕೋಸ್ಕರ ಇದ್ರಲ್ಲಿ ಬಂದ್ಬಿಟ್ಟು ಇದು ಒಂದು ಚೈನ್ ಬೀಡ್ಸ್ ಕೊಟ್ಬಿಟ್ಟು ಚೈನು ಮತ್ತೆ ಚೈನ್ ಬಾಲ್ ಮತ್ತೆ ಲೋಡಿಂಗ್ ಕೊಟ್ಬಿಟ್ಟು ಒಂದು ಫ್ಲವರ್ ಟೈಪ್ ಅನ್ನೋದು ವರ್ಕ್ ಮಾಡಿ ಅಲ್ಲಲ್ಲಿ ಡಾಟ್ಸ್ ಹಾಕಿದೀನಿ. ಕೆಳಗಡೆ ಪೈಪಿಂಗ್ ಕೊಟ್ಟು ಇದ್ ಮಾಡಿದೀವಿ. ಕೆಳಗಡೆ ವೇಸ್ಟ್ಗುನು ಥ್ರೆಡ್ ಅಲ್ಲಿ ಟೈಯಿಂಗ್ನು ಟ್ಯಾಗಲ್ಸ್ಗೂ ಇದೇ ತರ ಥ್ರೆಡ್ ಅಲ್ಲಿ ಮಾಡಿದೀವಿ. ಆಮೇಲೆ ಫ್ರಂಟ್ ಗೆ ಬಂದ್ರೆ ಆಸ್ ಇಟ್ ಈಸ್ ಫ್ರಂಟ್ ಸೇಮ್ ಒಂದ್ ಸೈಡ್ ವರ್ಕ್ ಒಂದ್ ಸೈಡ್ ಪೈಪಿಂಗ್ ಕೊಟ್ಟು ಕ್ಲಿಯರ್ ಮಾಡಿದ್ವಿ. ಆಮೇಲೆ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದೆ ಅರ್ಧಕ್ಕೆ, ಅದಾದ್ಮೇಲೆ ಸ್ವಲ್ಪ ಡಾಟ್ಸ್ ಕೊಟ್ಟಿದ್ದೀನಿ. ಇಲ್ಲಿ
ಬೀಡ್ಸ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಲೋಡಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಓಕೆನಾ, ಇವಿಷ್ಟು ನಮ್ಮಲ್ಲಿ ರೆಡಿ ಆಗಿರುವಂತ ಇವತ್ತಿನ ಬ್ಲೌಸ್ಗಳು.